ಅವ್ರ ಸಮಯ ಇದ್ರು ಕೂಡ ಅಕಾಲಿಕ ಮರಣ ಆಗುವಂತದಕ್ಕೆ ಮರಣಪ್ರದ ಅಂತ ಹೇಳ್ತಾರೆ. ಪೂರ್ವ ತಗ್ಗಿದ್ರೆ ಸೈಟು ಲಕ್ಷ್ಮೀಪ್ರದ ಅಂತ ಹೇಳ್ತಾರೆ. ಆಗ್ನೇಯ ತಗ್ಗಿದ್ರೆ ಶೋಕದಾಯಕ ಅಂತ ಹೇಳ್ತಾರೆ. ಸ್ವಲ್ಪ ದುಃಖ ಜಾಸ್ತಿ ಅಂತ. ನಮಸ್ಕಾರ ಶರಣ. ನಮಸ್ಕಾರ ಮಂಜುನಾಥ್, ಹೇಳಿ. ಸೊ ನಂದೊಂದು ಇವತ್ತು ವಾಸ್ತುವಲ್ಲಿ ಪ್ರಶ್ನೆ. ಓಕೆ. ಈ ಎಲ್ಲಾ ವಾಸ್ತು ತಜ್ಞರು ಕೆಲವೊಂದು ದಿಕ್ಕಲ್ಲಿ ತಗ್ಗಿರ್ಬೇಕು, ಕೆಲವೊಂದು ದಿಕ್ಕನ್ನ ಉಬ್ಬಿರ್ಬೇಕು ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಏನು ಮೀನ್ಸ್ ಯಾವ ಕಡೆ ಉಬ್ಬಿರ್ಬೇಕು, ಯಾವ ಕಡೆ ತಗ್ಗಿರ್ಬೇಕು, ಅದ್ ಯಾವ ರೀತಿ ಸರಿ ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀರಾ? ಓಕೆ. ಪೂರ್ವ ತಗ್ಗಿದ್ರೆ ಸೈಟು ಲಕ್ಷ್ಮೀಪ್ರದ ಅಂತ ಹೇಳ್ತಾರೆ. ಅಂದ್ರೆ ದುಡ್ಡು ಕಾಸು ಚೆನ್ನಾಗಿ ಓಡಾಡುತ್ತೆ ಮನೇಲಿ ಅಂತ. ಆಗ್ನೇಯ ತಗ್ಗಿದ್ರೆ ಶೋಕದಾಯಕ ಅಂತ ಹೇಳ್ತಾರೆ. ಸ್ವಲ್ಪ ದುಃಖ ಜಾಸ್ತಿ ಅಂತ. ಹಾಗೆ ದಕ್ಷಿಣ ತಗ್ಗಿದ್ರೆ ಮರಣಪ್ರದ ಅಂತ ಹೇಳ್ತಾರೆ. ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕ್ಸಿಡೆಂಟ್ ಆಗೋ ಯಾವ್ದೋ ಒಂದು ರೀತಿಲಿ ಇನ್ನೂ ಅವ್ರ ಸಮಯ ಇದ್ರು ಕೂಡ ಅಕಾಲಿಕ ಮರಣ ಆಗುವಂತದಕ್ಕೆ ಮರಣಪ್ರದ ಅಂತ ಹೇಳ್ತಾರೆ. ನೈಋತ್ಯ ತಗ್ಗಾಗಿದ್ರೆ ಅದನ್ನ ಭಯಪ್ರದ ಅಂತ ಕರೀತಾರೆ. ಯಾಕೆಂದ್ರೆ ನೈಋತ್ಯ ತಗ್ಗಿದ್ರೆ ಮನುಷ್ಯನಿಗೆ ಸ್ಟೆಬಿಲಿಟಿ ಇರಲ್ಲ ಮನೇಲಿ, ಅದರಿಂದ ಸ್ವಲ್ಪ ಜೀವನದಲ್ಲಿ ಭಯ ಶುರುವಾಗುತ್ತೆ. ಹಾಗೆ ಪಶ್ಚಿಮ ತಗ್ಗಿದ್ರೆ ಅದನ್ನ ಕಲಹಪ್ರದ ಅಂತ ಕರೀತಾರೆ. ಅಂದ್ರೆ ಮನೇಲಿ ಸ್ವಲ್ಪ ಜಗಳ ಜಾಸ್ತಿ ಅಂತ. ಹಾಗೆ ವಾಯುವ್ಯ ತಗ್ಗಿದ್ರೆ ಮೃತ್ಯುಪ್ರದ ಅಂತ ಕರೀತಾರೆ. ಓಕೆ. ಹಾಗೆ ನಾರ್ತ್ ಅಂದ್ರೆ ಏನಾದ್ರು ಉತ್ತರ ತಗ್ಗಿದ್ರೆ ಅದನ್ನ ವಂಶವೃದ್ಧಿ ಅಂತ ಕರೀತಾರೆ. ಚೆನ್ನಾಗಿ ವಂಶವೃದ್ಧಿ ಆಗುತ್ತೆ ಅಂತ. ಹಾಗೆ ಈಶಾನ್ಯ ತಗ್ಗಿದ್ರೆ ಧನ ಮತ್ತು ರತ್ನ ಲಾಭ ಅಂತ ಕರೀತಾರೆ. ಈ ತರ ಪ್ರತಿಯೊಂದು ಸೈಟ್ ಅಲ್ಲಿ ಕೂಡ ಈ ತರ ಇದಿರುತ್ತೆ. ಆದ್ರಿಂದ ನಮ್ದು ಯಾವ ಕಡೆ ಸೈಟ್ ತಗ್ಗಿದೆ, ಯಾವ ಕಡೆ ಉಬ್ಬಿದೆ ಅದನ್ನ ನೋಡ್ಕೊಂಡು ನಾವು ಮನೆ ಕಟ್ಟುವಂಥದ್ದು ಉತ್ತಮ. ಓಕೆ. ಮತ್ತೆ ಈಗ ನಾನು ಈ ದಿಕ್ಕಲ್ಲಿ ಮಲಗ್ತೀನಿ, ಈ ದಿಕ್ಕಲ್ಲಿ ಕಿಚನ್ ಇಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾರಲ್ವಾ? ಹೌದು. ಈ ಅವ್ರ ಪ್ರಕಾರ ಇಟ್ಟಿರ್ತಾರೆ, ಈ ನಾರ್ತ್ ಈಸ್ಟ್ಗೆ ಸೌತ್ ವೆಸ್ಟ್ಗೆ ಇದ್ರ ಪ್ರಕಾರ ಇಟ್ಟಿರ್ತಾರೆ. ಅದು ಸರಿನಾ? ಅವ್ರು ಕರೆಕ್ಟ್ ಆಗಿ ಇಟ್ಟಿರ್ತಾರ ಅಥವಾ ಬರೀ ಮ್ಯಾಪ್ ಮೀನ್ಸ್ ಕಂಪಾಸ್ ನೋಡ್ಕೊಂಡು ಇಡ್ತಾರ? ಅವರು ಎಲ್ಲಿ ನಿಂತ್ಕೊಂಡು ಇಡಬೇಕು ಅದೇನಾದ್ರು ಇದೆಯಾ? ನೋಡಿ, ಯಾವಾಗ್ಲೂ ಏನಾಗುತ್ತೆ, ಕೆಲವರು ಕಂಪಾಸ್ ನೋಡ್ಕೊಂಡು ಇಡಲ್ಲ. ಇತ್ತೀಚೆಗೆ ಕೆಲವು ನೋಡಿ, ಬೆಂಗಳೂರಂತ ಸಿಟಿಗಳಲ್ಲಿ ತುಂಬಾ ಸಿಟಿಗಳಲ್ಲಿ ಮನೆ ಕಟ್ಟೋರು ಇದೆಲ್ಲ ಇಂಜಿನಿಯರ್ ಏನ್ ಮಾಡ್ತಾರೆ, 0 ಡಿಗ್ರಿ ನಾರ್ತ್ 90 ಡಿಗ್ರಿ ಈಸ್ಟ್ ನೋಡಿರ್ತಾರೆ. ಬಟ್ ಹಳ್ಳಿಲಿ ಇದು ಮೇಸ್ತ್ರಿಗಳು ಯಾರು ಈ ತರ ಇಡಲ್ಲ. ಅವ್ರಿಗೆ ಕೆಲವ್ರಿಗೆ ಇನ್ನೂ ಗೊತ್ತಿಲ್ಲ ಅದು ಹೆಂಗ್ ಇಡ್ಬೇಕು ಅಂತ. ಆದ್ರಿಂದ ಏನಾಗುತ್ತೆ ಅಂದ್ರೆ ಡಿಗ್ರಿ ಚೇಂಜ್ ಆದಂಗೆ ನಮ್ಮ ಮನೆ ದಿಕ್ಕು ಕೂಡ ಚೇಂಜ್ ಆಗುತ್ತೆ. ಕೆಲವು ಸಲ ಏನಾಗುತ್ತೆ, ರೋಡ್ ನೇರಕ್ಕೆ ಇರ್ತದೆ, ಸೈಟ್ ಅವ್ರದ್ದು ರೋಡಿಗೆ ಕರೆಕ್ಟ್ ಆಗಿರ್ತದೆ, ಒಂದ್ 20 ಡಿಗ್ರಿ ತಿರುಗಿರುತ್ತೆ, ಅವ್ರಿಗೆ ಗೊತ್ತಿರಲ್ಲ. ರೋಡ್ಗೆ ಮುಖ ಮಾಡಿ ಏನ್ ಮಾಡ್ತಾರೆ, ಬಾಗಿಲು ನಿಲ್ಸ್ಬಿಡ್ತಾರೆ. ಆದ್ರಿಂದ ಏನಾಗುತ್ತೆ, ಈಶಾನ್ಯದಲ್ಲಿ ನಮ್ದು ದೇವ್ರ ಮನೆ ಇದೆ, ಆಗ್ನೇಯದಲ್ಲಿ ಅಡಿಗೆ ಮನೆ ಇದೆ, ವಾಯುವ್ಯದಲ್ಲಿ ನಮ್ದು ಟಾಯ್ಲೆಟ್ ಇದೆ, ಆಗ್ನೇಯದಲ್ಲಿ ಕಿಚನ್ ಇದೆ, ಅದು ನಮ್ದು ವಾಸ್ತು ಸೇರಿದೆ ಅಂತ ನಾವು ಅನ್ಕೋತೀವಿ. ಆದ್ರೆ ಡಿಗ್ರಿ ತಿರುಗಿದ್ರೆ ಅದು ವಾಸ್ತುಕ್ ಬರಲ್ಲ, ಆದ್ರಿಂದ ಅದು ಫಲವನ್ನ ಕೊಡಲ್ಲ. ಅವ್ರು ಏನೇಲಿ ಇಟ್ರು ಸರಿಯಾಗಲ್ಲ, ಸರಿಯಾಗಿರಲ್ಲ. ನಾನೀಗ ನಾವು ಇರೋದು ಡಾಲರ್ಸ್ ಕಾಲನಿ ಹತ್ರ ಅಲ್ವಾ, ತುಂಬಾ ಮನೆ ನೋಡ್ತೀನಿ. ಅವರು ಕರೆಕ್ಟ್ ಆಗಿ 0 ಡಿಗ್ರಿ ನಾರ್ತ್ಗೆ ಮೀನ್ಸ್ ಕರೆಕ್ಟ್ ಆಗಿ ಎಷ್ಟು ಡಿಗ್ರಿ ಇಡಬೇಕು ಅದೇ ವೆಸ್ಟ್ಗೆ ಮತ್ತೆ 2 ಡೋರ್ ಇಟ್ಟಿರ್ತಾರೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿ. ತುಂಬಾ ಜನಗಳು ಬುದ್ಧಿವಂತರು, ದುಡ್ಡಿದ್ದಾರೆ, ಏನ್ ಮಾಡ್ತಾರೆ, 2 ಡೋರ್ ಇಡ್ತಾರೆ. ಒಂದು ಏನ್ ಮಾಡ್ತಾರೆ, ನೇಮ ಫೇಮ್. ಕೆಲವರು ರಾಜಕೀಯದಲ್ಲಿ ಇರ್ತಾರೆ, ರಾಜಕೀಯಕ್ಕೆ ಅನುಕೂಲ ಆಗಂತ ಒಂದು ಮುಖ್ಯ ದ್ವಾರನ ಇಡ್ತಾರೆ. ಹಾಗೆ ದುಡ್ಡು ಬರ್ಬೇಕು ಮತ್ತೆ ಅವಕಾಶಗಳು ಬರ್ಬೇಕು ಅಂದ್ರೆ ನಾರ್ತ್ ಅಲ್ಲಿ ಕರೆಕ್ಟ್ ಆಗಿ ಒಂದ್ ಬಾಗ್ಲು ಇಡ್ತಾರೆ. ಆದ್ರಿಂದ ಅವ್ರು ತುಂಬಾ ಅನುಕೂಲ ಆಗಿರ್ತಾರೆ. ಈ ನೋಡಿ, ಒಂದು ಸಲ ಮನುಷ್ಯ ಮೇಲೆದ್ಮೇಲೆ ಇನ್ನು ಡೌನ್ ಫಾಲ್ ತುಂಬಾ ಕಷ್ಟ ಬರಲ್ಲ ಅವ್ರಿಗೆ. ಯಾಕೆ ಹೇಳಿ, ಅವ್ರ ಮನೆ ತುಂಬಾ ಚೆನ್ನಾಗಿ ವಾಸ್ತು ಪ್ರಕಾರ ಇರ್ತದೆ. ಆದ್ರಿಂದ ಅವ್ರು 2 ಡೋರ್ ಇರ್ತಾರೆ. ಓಕೆ. ನಿನ್ನೆ ಯಡಿಯೂರಪ್ಪರ ಬರ್ಡೇ ಆಯ್ತು. ಹೌದು. ಈಗ ಅವ್ರ ಮನೆ ಮುಂದೆ ತುಂಬಾ ಜಾಗ ಇರ್ಲಿಲ್ಲ, ಅವ್ರ ಹಿಂದಕ್ಕೂ ಒಂದ್ ಸೈಟ್ ತಗೊಂಡ್ರು. ಹೌದು. ಅದಕ್ಕೆ ಏನ್ ಕಾರಣ ಇರ್ಬೋದು? ನೋಡಿ, ನಾರ್ತ್ ಅವ್ರದ್ದು ವೆಸ್ಟ್ ಸ್ಪೇಸ್, ವೆಸ್ಟ್ ಗೆ ಜಾಗ ಕಡಿಮೆ ಇತ್ತು, ಈಸ್ಟ್ ಗೆ ಜಾಗ ಕಡಿಮೆ ಇರ್ಲಿಲ್ಲ ಅವ್ರಿಗೆ, ಈಸ್ಟ್ ಗೆ ರೋಡ್ಗೆ ಸರಿಯಾಗಿ ಸ್ವಲ್ಪ ಹತ್ರಕ್ಕಿತ್ತು. ಹೌದು. ಆದ್ರಿಂದ ಅವ್ರ ಏನ್ ಮಾಡಿದ್ರೆ ಈಸ್ಟ್ ಗೆ ಒಂದ್ ಸೈಡ್ ತಗೊಂಡು, ಅಂದ್ರೆ ದೊಡ್ಡ ಸೈಟ್ ಮಾಡ್ಕೊಂಡು ಈಸ್ಟ್ ಗೆ ಜಾಗ ಮಾಡ್ಕೊಂಡಿದ್ದಾರೆ ಮನೆ ಮುಂದೆ. ಮೀನ್ಸ್ ಇವಾಗ ಯಾವಾಗ್ಲೂ ನಾವು ಮನೆ ಕಟ್ಬೇಕಾದ್ರೆ ಏನ್ ಹೇಳ್ತೀವಿ, ಈಸ್ಟ್ ಗೆ ಜಾಸ್ತಿ ಜಾಗ ಬಿಡಿ, ನಾರ್ತ್ ಗೆ ಜಾಸ್ತಿ ಜಾಗ ಬಿಡಿ ಅಂತಾನೆ ಹೇಳೋದು. ಒಂದು ಆರೋಗ್ಯ ವೃದ್ಧಿ ಆಗುತ್ತೆ ಈಸ್ಟ್ ಗೆ ಬಿಡೋದ್ರಿಂದ. ನಾರ್ತ್ ಗೆ ಬಿಡೋದ್ರಿಂದ ಏನಾಗುತ್ತೆ, ನಮ್ಗೆ ಅವಕಾಶಗಳು ಜಾಸ್ತಿ ಸಿಗ್ತವೆ. ಓಕೆ. ಈಗ ಹಳ್ಳಿಗಳಲ್ಲಿ ತುಂಬಾ ದೊಡ್ಡ ದೊಡ್ಡ ಜಮೀನ್ ಇರುತ್ತೆ ಅಥವಾ ತೋಟಗಳ ಮಧ್ಯೆ ಮನೆ ಕಟ್ಟಿರ್ತಾರೆ. ಅವರು ಇದನ್ನ ಯಾವ ರೀತಿ ಪಾಲಿಸ್ಬೇಕು ಅಂದ್ರೆ, ಈಗ ಸೆಂಟ್ರಲ್ಲೇ ಮನೆ ಕಟ್ಬೇಕಾ ಅಥವಾ ರೋಡ್ ಸೈಡ್ ಅಲ್ಲಿ ಮನೆ ಕಟ್ಕೋತಾರೆ? ತುಂಬಾ ಜನ ಜಮೀನ್ ಇರುತ್ತೆ, ಮತ್ತೆ ಹಿಂದೆ ಜಾಗ ಇರುತ್ತೆ, ಎಲ್ಲ ಇರುತ್ತೆ, ರೋಡ್ ಸೈಡ್ ಬಂದು ಮನೆ ಕಟ್ಕೋತಾರೆ. ಅದು ಯಾವಾಗ ಬೆನಿಫಿಟ್ ಆಗುತ್ತೆ ಅಂದ್ರೆ, ನೋಡಿ, ವೆಸ್ಟ್ ರೋಡ್ ಇರುತ್ತೆ, ಅವಾಗ ಅವ್ರು ಬಂದ್ ಏನ್ ಮಾಡ್ತಾರೆ, ರೋಡಿಗೆ ಮನೆ ಕಟ್ಕೋತಾರೆ. ನಾವೇನಂತ ಹೇಳ್ತೀವಿ, ವೆಸ್ಟ್ ಇಂದ ಮನೆ ಶುರು ಮಾಡಿ, ಅಂದ್ರೆ ನೈಋತ್ಯದ ಅಂತ ಹೇಳ್ತೀವಿ. ನೈಋತ್ಯದಿಂದ ಮನೆ ಕಟ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರ್ತಾರೆ. ಈಗ ಈಸ್ಟ್ ಅಲ್ಲಿ ರೋಡ್ ಇರುತ್ತೆ, ಅಂದ್ರೆ ನಮ್ದು ಪೂರ್ವಕ್ಕೆ. ಹಾಗೇನ್ ಮಾಡ್ತಾರೆ, ಮುಂದೆ ಬಂದ್ ಮನೆ ಕಟ್ಕೋತಾರೆ. ಆಗ ಅವರು ಸಮಸ್ಯೆ ಸಿಗಾಕೋತಾರೆ. ಯಾಕೆಂದ್ರೆ ವೆಸ್ಟ್ ಗೆ ಜಾಸ್ತಿ ಜಾಗ ಬಿಟ್ಟಿರ್ತಾರೆ, ಆದ್ರಿಂದ ಅವ್ರಿಗೆ ವಾಸ್ತು ಪ್ರಾಬ್ಲಮ್ ಬರ್ತದೆ.
ಯಾವ ರೀತಿ ಅಂತ ಹೇಳಿದ್ರೆ ಹ್ಮ್. ಈಗ ಈಸ್ಟಿಗೆ ಬಂದು ಮನೆ ಕಟ್ಕೊಂಡ್ರು, ವೆಸ್ಟಲ್ಲಿ ಜಾಸ್ತಿ ಜಾಗ ಇದೆ, ಅದರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಆಗ್ನೇಯದಲ್ಲಿ ಏನಾರು ಅಕಸ್ಮಾತ್ ಕಟ್ಟಿದ್ರೆ ಹ್ಮ್. ಕ್ಯಾಶ್ ಓಡಾಡಲ್ಲ, ಹಣಕಾಸಿನ ಸಮಸ್ಯೆ ಬರುತ್ತೆ, ಓಕೆ, ಕೆಲಸ ಮಾಡ್ತಾ ಇರ್ತಾರೆ, ಕೆಲಸ ಎಷ್ಟೇ ಮಾಡಿದ್ರು ಕೂಡ ಅದು ಕ್ಯಾಶ್ ಆಗಿ ಕನ್ವರ್ಟ್ ಆಗಲ್ಲ, ಮೀನ್ಸ್ ಕ್ಯಾಶ್ ಫ್ಲೋ ಆಗಲ್ಲ. ಕ್ಯಾಶ್ ಫ್ಲೋ ಆಗಲ್ಲ. ಈ ತುಂಬಾ ಜನ ವಾಸ್ತು ನೋಡ್ತಾರೆ, ಹ್ಮ್. ಆದ್ರೆ ಅವರು ಪರ್ಫೆಕ್ಟ್ ಆಗಿ ಹೇಳ್ತಾರೋ ಇಲ್ವೋ ಅನ್ನೋದು ಗೊತ್ತಿರಲ್ಲ. ಹ್ಮ್. ಯಾವ್ದೋ ಒಂದ್ ರೀತಿ ಅವ್ರಿಗೆ ಒಂದು ಫೀಸ್ ತಗೊಂಡು ಹೋಗ್ಬಿಡ್ತಾರೆ. ಈಗ ಅವರು ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಏನೋ ಒಂದು ಈ ನೈಋತ್ಯದಲ್ಲಿ ಇದಿಡಿ ಅದಿಡಿ ಇದಿಡಿ ಅಂತ ಹೋಗ್ಬಿಡ್ತಾರೆ. ಹ್ಮ್. ಈಗ ಅವ್ರಿಗೆ ಕರೆಕ್ಟಾಗಿ ಅವರೇ ಒಂದು ತಲೆಯಲ್ಲಿ ಇಟ್ಕೊಂಡು ನೋಡಕ್ಕೆ ಇದು ಸರಿನಾ ತಪ್ಪ ಅನ್ನೋದಕ್ಕೆ ಏನಾದ್ರು ಒಂದು ಉಪಾಯ ನೋಡಿ, ಇದೆಯಾ? ಅದು ತುಂಬಾ ಈಸಿ. ಹ್ಮ್. ಈಗ ನಿಮ್ ಮನೆ ಮೇಜರ್ಮೆಂಟ್ ಒಂದು ಎಕ್ಸಾಂಪಲ್ ತಿಳ್ಕೊಳ್ಳೋಣ. ಹ್ಮ್. 30ಕ್ಕೆ 40ರಲ್ಲಿ ಮನೆ ಕಟ್ಟಿದ್ರಿ ಅಂತ ತಿಳ್ಕೊಳ್ಳಿ. ಓಕೆ, ಈಸ್ಟಿಂದ ವೆಸ್ಟ್ಗೆ ಎಷ್ಟಿದೆ ಅಂತ ನೀವು ಟೇಪಲ್ಲಿ ಇಟ್ಕೊಂಡು ಮೆಜರ್ಮೆಂಟ್ ಮಾಡಿ. ಹ್ಮ್. ಹಾಗೆ ನಾರ್ತ್ ಇಂದ ಸೌತ್ ಎಷ್ಟಿದೆ ಅಂತ ಮೆಜರ್ಮೆಂಟ್ ಮಾಡಿ. ಹಾ. ಆಗ ನಿಮ್ಗೆ ಸೆಂಟರ್ ಪಾಯಿಂಟ್ ಸಿಗುತ್ತೆ. ಓಕೆ, ಆ ಸೆಂಟರ್ ಪಾಯಿಂಟ್ ಗೆ ಒಂದು ಪ್ಲಸ್ ಹಾಕೊಳ್ಳಿ. ಹಾ. ಆ ಪ್ಲಸ್ ಮೇಲೆ ನೀವು ಕಂಪಸ್ ಇಡಿ. ಆಗ ಗೊತ್ತಾಗುತ್ತೆ ನಿಮ್ ಮನೆ ಈಸ್ಟ್ಗೆ ಯಾವ ಡಿಗ್ರಿ ಇದೆ, ನಾರ್ತ್ ಯಾವ ಡಿಗ್ರಿ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ. ಸೊ ಅದ್ರ ಪ್ರಕಾರ ಇಟ್ಕೊಂಡ್ರೆ ಒಳ್ಳೇದು ಅಂತ. ಹೌದು, ಅದ್ರ ಪ್ರಕಾರನೇ ಇಡಬೇಕು. ಓಕೆ, ಓಕೆ. ಈಗ ಹ್ಮ್. ನಾವು ಪ್ರತಿಯೊಂದು ಮನೆನೂ ಬೇರೆ ಬೇರೆ ಡಿಗ್ರಿಲಿ ಮನೆಗಳಿರ್ತವೆ. ಹೌದು, ನಾವ್ ಎಲ್ಲಾ ಮನೆಗಳಿಗೂ ಮೂಲೆಲೆ ಯಾಕೆ ಬರ್ಬೇಕು? ಈಗ ಮೂಲೆಲೆ ಆಗ್ನೇಯ ಮೂಲೆಲೆ ಯಾಕೆ ನಾವು ಅಡಿಗೆ ಮನೆ ಮಾಡ್ತೀವಿ ಅದು ಅನುಕೂಲಕ್ಕೆ ತಕ್ಕಂಗೆ ಮಾಡ್ಬಿಡ್ತಾರೆ ಅಲ್ವಾ? ಅನುಕೂಲ ತಕ್ಕನಾಗ ಮಾಡೋದು, ಡಿಗ್ರಿ ಇಟ್ ಮಾಡೋದಲ್ಲ. ಅದಕ್ಕೆ ನಾವೇನ್ ಹೇಳ್ತಾರೆ, ಈಗ 45 ಡಿಗ್ರಿ ಬಂದ್ರೆ ತಾನೇ ನಾರ್ತ್ ಈಸ್ಟ್ ಅಂತ ತೋರ್ಸೋದು ಕಂಪಸ್ ಅಲ್ಲಿ. ಹೌದು, ಹೌದು. ಪ್ರತಿಯೊಂದು ಮೂಲೆನೂ 45 ಡಿಗ್ರಿ ತೋರ್ಸುತ್ತಾ? ಆಗಲ್ಲ. ಅದೇ ರೀತಿ ನಾವು ಮೆಜರ್ಮೆಂಟ್ ಮಾಡೇ ಇಡ್ಬೇಕೆಲ್ಲ ನಾವು. ಓಕೆ. ಈ ವಾಸ್ತುಲಿ ನನ್ನ ಪ್ರಕಾರ ಅಂದ್ರೆ ಅವ್ರು ದೊಡ್ಡ ದೊಡ್ಡ ಮನೆ ಕಟ್ಕೊಂಡಿರ್ತಾರೆ. ಹೌದು, ಕೆಲವ್ರು ಅನ್ಕೋತಾರ ಹುಚ್ಚು ಅವರಿಗೆ ಅನ್ಕೊಂಡು. ಹ್ಮ್. ಈ ಅರಮನೆ ಎಲ್ಲ ಇರುತ್ತಿತ್ತಲ್ಲ ಅವಾಗ, ಹೌದು, ಅವರು ಒಂದೊಂದು ದಿಕ್ಕಿಗೆ ಒಂದೊಂದನ್ನ ಆಪರ್ಚುನಿಟೀಸ್ ಮಾಡ್ಲಿಕ್ಕೆ ಇಟ್ಕೊಂತಿದ್ರು ಅಂತ ನನ್ನ ಅನಿಸಿಕೆ. ನೋಡಿ ಅದು ಕರೆಕ್ಟ್. ಹಾ. ಯಾಕೆಂದ್ರೆ ಈಗ ನೋಡಿ 4 ದಿಕ್ಕಿಗೆ ಹಾ. ಒಂದೊಂದ್ ದಿಕ್ಕಿಗೆ 90 ಡಿಗ್ರಿ ಅಲ್ವಾ? ಹಾ. ಈಸ್ಟ್ ಬಂದ್ 90 ಡಿಗ್ರಿ, ಹೌದು. ಸೌತ್ ಬಂದ್ 90 ಡಿಗ್ರಿ, ಎಲ್ಲಾ ಸೇರ್ಸಿದ್ರೆ 360 ಡಿಗ್ರಿ ಆಗೋದು. ಹಾ. ಹೌದಲ್ವಾ? ಆಗ ಏನಾಗುತ್ತೆ, ಒಂದು ದಿಕ್ಕಲ್ಲಿ 8 ಎಂಟ್ರೆನ್ಸ್ ಬರ್ತವೆ ಅಂತ ನಾನು ಹೇಳ್ತೀನಿ. ಹಾ. ಆ 8 ಎಂಟ್ರೆನ್ಸ್ ನ ಡಿವೈಡ್ ಮಾಡಿದ್ರೆ ಹ್ಮ್. ನಿಮ್ಗೆ ಎಷ್ಟು ಡಿಗ್ರಿ ಬರ್ತದೆ ಹೇಳಿ? 11 ಡಿಗ್ರಿ ಬಂತು. ಹಾ. ಅಂದ್ರೆ ನೀವೇನಾದ್ರು 40 ಅಡಿಗೆ ಮನೆ ಕಟ್ಟಿದ್ರೆ ಹಾ. 8 4 32 ಅಂದ್ರೆ 4.5 ಅಡಿ ಸಿಕ್ತು ಒಂದು ದೇವತೆಗೆ. ಹಾ. ಅರ್ಥ ಆಯ್ತಾ? So ಎಲ್ ಸಾಕಾಗುತ್ತೆ? 4.5 ಅಡಿಗೆ ಎಲ್ಲಿ ಸಾಲತ್ತೇಳಿ? ನಾವು ಹಾ. ಚಿಕ್ತಾದಂಗೆ ಹ್ಮ್. ಏನಾಗುತ್ತೆ, ಎಂಟ್ರೆನ್ಸ್ ಗಳು ಕಡಿಮೆ ಆಗ್ತಾ ಬರ್ತವೆ. ಈಗ ನಾವ್ ಹೇಳ್ತೀವಿ ಸೌತ್ ವೆಸ್ಟ್ ಅಲ್ಲಿ ಮಲಗಿ ಅಂತ. ಹ್ಮ್. ನೀವು 20ಕ್ಕೆ 30 ಮನೆ ಕಟ್ಬಿಟ್ಟು ಸೌತ್ ವೆಸ್ಟ್ ನಿಮಗೆ ಸಿಗದೆ ಒಂದು 4.5 ಅಡಿ ಸಿಗ್ತದೆ. ನಿಂತ್ಕೋಬೇಕಷ್ಟೇ. ಮತ್ತೆ ಎಲ್ಲಿ ಮಲಗಕ್ಕಾಗತ್ತೆ? Okay. ಏನಕ್ಕೆ ದೊಡ್ಡ ದೊಡ್ಡ ಮನೆಗಳು ನಾವಾಗ ಕಟ್ತಿದ್ರು? ಇದೇ ಉದ್ದೇಶಕ್ಕೆ. ಇವಾಗ ಈ ಸಿಟಿಗಳದ್ದು ಏನಾಗಿದೆ, 30-40 ಸೈಟ್ ಬಂದಿದೆ, ಹ್ಮ್. ಅವ್ರಿಗೆ ಅವಕಾಶಗಳಿಲ್ಲ. ಹ್ಮ್. ಆಮೇಲೆ ವಿಪರೀತ ಕಾಸ್ಟ್ಲಿ ಆಗಿದೆ, ಹ್ಮ್. ತಗೊಳಕ್ಕಾಗಲ್ಲ. ಬಟ್ ಯಾರು ಅನುಕೂಲ ಇರ್ತಾರೆ, ಅವ್ರದೇ ಸ್ವಂತ ಜಮೀನಿದ್ದು, ಹ್ಮ್. ಅವ್ರದೇ ಸೈಟ್ ಇದ್ರೆ ಸ್ವಲ್ಪ ದೊಡ್ಡದಾಗಿ ಮನೆ ಕಟ್ಕೊಳ್ಳೋದು ಉತ್ತಮ. ಸೊ ಅದಕ್ಕೆ ಏನೋ ಯಾರನ್ನೋ ಒಬ್ಬರ ಒಂದು ಒಳ್ಳೆ ವಾಸ್ತು ಕನ್ಸಲ್ಟ್ ನೋಡ್ಕೊಂಡು ಹ್ಮ್. ಅದನ್ನ ಪ್ರಕಾರ ನಾವು ಕಟ್ಟಿದ್ರೆ ಇನ್ನೂ ತುಂಬಾ ಉತ್ತಮವಾಗಿರುತ್ತೆ ಅಂತ ನಿಜ. ನನ್ನ ಒಂದು ಒಂದು ನೋಡಿ, ಹಾ. ಏನಾಗುತ್ತೆ ನಮ್ದು ಲೈಫ್ ಜರ್ನಿ, ಹಾ. ಈ ನಾರ್ಮಲ್ ಡಕೋಟಾ ಒಂದು ಬಸ್ ಇರುತ್ತೆ, ಅದ್ರಲ್ಲಿ ಹೋಗೋದಕ್ಕೂ ಐರಾವತಲ್ಲಿ ಹೋಗೋದಕ್ಕೆ ಯಾವ ತರ ಫೀಲ್ ಚೇಂಜ್ ಆಗುತ್ತೋ ಹ್ಮ್. ಅದೇ ತರ ನಮ್ ಲೈಫ್ ಕೂಡ. ನಮ್ದು ಉತ್ತಮವಾದ ಮನೆ ವಾಸ್ತು ಪ್ರಕಾರ ಇದ್ರೆ ನಮ್ ಲೈಫ್ ಕಷ್ಟ ಸುಖಗಳು ಎಲ್ಲಾರು ಬರ್ತವೆ. ಹೌದು. ಬಟ್ ಕಷ್ಟ ಸುಖಗಳಿಗೆ ಏನಾಗುತ್ತೆ, ಜಲ್ದಿ ಪರಿಹಾರ ಸಿಗ್ತದೆ ನಿಮ್ಗೆ ವಾಸ್ತು ಪ್ರಕಾರ ಮನೆ ಇದ್ರೆ. ಸ್ಟ್ರಗಲ್ ಬಂದ್ರು ಕೂಡ ಸ್ಟ್ರಗಲ್ ಇಂದ ಬೇಗ ಹೊರಗಡೆ ಬರ್ತೀವಿ. ಬಾಲ ಹೇಳಿತರ ಸ್ಟ್ರಗಲ್ ಹೌದು. ಸ್ಟ್ರಗಲ್ ಸ್ಟ್ರಗಲ್. ಹೌದು. ಓಕೆ ಅಣ್ಣ, ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್. ಜೈ ಶ್ರೀರಾಮ್.